ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಶ್ ಈಗ ಶೋಧಿತ ವ್ಯಕ್ತಿ. ಆದಾಯ ತೆರಿಗೆ ಕಾಯ್ದೆಯಡಿ ಈ ಅಭಿಪ್ರಾಯ ಬಂದಿದೆ. 2019ರಲ್ಲಿ ಯಶ್ ಮನೆ ಮೇಲೆ ಐಟಿ ದಾಳಿ ಆಗುತ್ತೆ. ಈ ವೇಳೆ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗುತ್ತೆ. ದಾಳಿ ವೇಳೆ ಪಂಚನಾಮೆ ಕೂಡ ಮಾಡಲಾಗಿತ್ತು. ಈ ಹಿನ್ನೆಲೆ ಯಶ್ ಈಗ ಶೋಧಿತ ವ್ಯಕ್ತಿ ಅಂತ ಕರ್ನಾಟಕ ಹೈಕೋರ್ಟ್ ಪರಿಗಣಿಸಿದೆ. ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಅಭಿಪ್ರಾಯವನ್ನ ಪಟ್ಟಿದೆ ಹೈಕೋರ್ಟ್. ಅಂದ್ರೆ ಆದಾಯ ತೆರಿಗೆ ಇಲಾಖೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂತಹ ಈ ಆದೇಶ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಯಾಕಂದ್ರೆ 2018-19 ಅಲ್ಲಿ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಇಲಾಖೆ ನೀಡಿದಂತಹ ನೋಟಿಸ್ ಅನ್ನ ಯಶ್ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿರ್ತಾರೆ. ಈ ಅರ್ಜಿಯನ್ನು ಈಗ ವಿಚಾರಣೆ ನಡೆಸಿ ನ್ಯಾಯಾಲಯ ಈ ನೋಟಿಸ್ ಅನ್ನು ರದ್ದು ಮಾಡಿದೆ. ನೋಡಿ, ಇಲ್ಲಿ ಅವರ ಮನೆ ಶೋಧಿಸಿದ ಬಳಿಕವೂ ಕೂಡ ಶೋಧನೆಯನ್ನ ನಡೆಸದ ವ್ಯಕ್ತಿ ಅಂತ ಪರಿಗಣಿಸಿ ಐಟಿ ಇದಾರೆಲ್ಲ ಅಧಿಕಾರಿಗಳು ನೋಟಿಸ್ ನೀಡಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿ ನಟ ಯಶ್ ಅವರು ನ್ಯಾಯಾಲಯದ ಮೆಟ್ಲೇರಿದ್ರು. ತಮ್ಮ ನಿವಾಸವನ್ನ ಶೋಧಿಸಲಾಗಿದೆ, ಆದರೂ ಶೋಧ ನಡೆಸದೆ ಇರುವವರಿಗೆ ನೀಡುವಂಥ 153C ನೋಟಿಸ್ ಅನ್ನ ನೀಡಲಾಗಿದೆ. ಇದು ಕಾನೂನು ಬಾಹಿರ ಅಂತೇಳಿ ಯಶ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಪ್ರತಿವಾದವನ್ನ ಮಂಡಿಸಿರುವಂತಹ ತೆರಿಗೆ ಇಲಾಖೆ ಹೊಂಬಾಳೆ ಕನ್ಸ್ಟ್ರಕ್ಷನ್ಗೆ ವಿಜಯ್ ಕುಮಾರ್ ವಿರುದ್ಧ ಶೋಧನೆ ವಾರೆಂಟ್ ಪಡೆಯಲಾಗಿತ್ತು. ಹೊಂಬಾಳೆಗೆ ಸಂಬಂಧಪಟ್ಟಂತಹ ಮಾತ್ರ ಯಶ್ ನಿವಾಸದಲ್ಲಿ ಶೋಧಿಸಲಾಗಿದೆ. ಹೀಗಾಗಿ ಯಶ್ ಶೋಧನೆಗೊಳಗಾದ ವ್ಯಕ್ತಿಯಲ್ಲ ಅಂತ ಐಟಿ ವಾದ ಮಾಡಿದೆ. ವಾದ ಪ್ರತಿವಾದವನ್ನು ಗಮನಿಸಿದಂತಹ ಕೋರ್ಟ್ ಯಶ್ಗೆ ಐಟಿ ಇಲಾಖೆ ಜಾರಿಗೊಳಿಸಿದಂತಹ ನೋಟಿಸ್ ಈಗ ರದ್ದಾಗಿದೆ. ಅಂದರೆ ಇಲ್ಲಿ ಐಟಿ ಇಲಾಖೆಯವರು ಇವರು ಶೋಧನೆಗೆ ಒಳಗಾದಂಥ ವ್ಯಕ್ತಿ ಅಲ್ಲ ಅಂತ ಹೇಳಿದ್ದಾರೆ. ಅಂದರೆ ಈಗ ಇದು ಕಾನೂನಾತ್ಮಕವಾಗಿ ಯಶ್ ಅವ್ರಿಗೆ ಬಿಗ್ ರಿಲೀಫ್ ಅಂತ ಹೇಳ್ಬೋದು.